ಧರಣಿ ಗರ್ಜನೆ ವೀಕ್ಷಕರಿಗೆಲ್ಲ ನಿಮ್ಮ ಪ್ರೀತಿಯ ಗಾಯನ ಮಾಲ್ತಿ ಮಾಡುವ ದೊಡ್ಡವ್ರಿಗೆ ಹಾಯ್, ಚಿಕ್ಕವ್ರಿಗೆ ನಮಸ್ಕಾರ. ಇವತ್ತು ಡಾಕ್ಟರ್ ಶೆಟ್ಟಿ ಮೆಡ್ಸ್ಪಾನಲ್ಲಿ ನಾನಿದ್ದೀನಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಅಕ್ಷತಾ ಶೆಟ್ಟಿ ಅವರು. ಮಾತಾಡ್ಸೋಣ ಬನ್ನಿ. ನಮಸ್ತೆ, ನಾನು ಡಾಕ್ಟರ್ ಅಕ್ಷತಾ ಶೆಟ್ಟಿ ಅಂತ, ಮೆಡಿಕಲ್ ಡೈರೆಕ್ಟರ್ ಆಫ್ ಡಾಕ್ಟರ್ ಶೆಟ್ಟೀಸ್ ಮೆಡ್ಸ್ಪಾ ಕ್ಲಿನಿಕ್. ನಮ್ಮ ಕ್ಲಿನಿಕ್ ಕ್ಯಾಸಲ್ ಸ್ಟ್ರೀಟಲ್ಲಿದೆ, ಬ್ಯಾಂಗ್ಳೂರಲ್ಲಿ, ಗರುಡ ಮಾಲಿಗೆ ತುಂಬ ಹತ್ತಿರವಾಗಿದೆ. ಪ್ಲಸ್ ಐ ವರ್ಕ್ ಆ್ಯಸ್ ಅ ಜನರಲ್ ಸೆಕ್ರೆಟರಿ ಫಾರ್ ಕೌನ್ಸಿಲ್ ಆಫ್ ಎಸ್ಥೆಟಿಕ್ ಸೈನ್ಸ್ ಆ್ಯಂಡ್ ಟ್ರೈಕಾಲಜಿ ಇಂಡಿಯಾ. ಮೇಡಮ್, ಇವತ್ತು ನಿಮ್ಮ ಸ್ಪಾನಲ್ಲಿ ಏನೇನು ಮಾಡ್ತೀರಾ ಅದನ್ನು ನನಗೆ ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ? ಸ್ಪಾ ಅಂದಾಗ ತುಂಬ ಜನ ತಪ್ಪಾಗಿ ತಿಳ್ಕೊತಾರೆ, ಇದು ಮಸಾಜ್ ಸ್ಪಾ ಇರ್ಬೋದು. ನಾವಿಲ್ಲಿ ಇದು ಮೆಡಿ ಸ್ಪಾ ಅಂತ. ಸೊ ವೆಸ್ಟರ್ನ್ ಕಂಟ್ರೀಸಲ್ಲಿ ಮೆಡಿ ಸ್ಪಾ ಅಂದರೆ ಯೂಶ್ವಲಿ ಇಟ್ ಇಸ್ ಮೇಕ್ ಓವರ್ ಫಾರ್ ಸ್ಕಿನ್ ಕೇರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಬೊಟ್ಯುಲಿನ್ ಟಾಕ್ಸಿನ್ ಟ್ರೀಟ್ಮೆಂಟ್ಸ್ ಇರ್ಬೋದು, ರಿಂಕಲ್ಸ್ಗೆ ಫಿಲ್ಲರ್ಸ್ ಇರ್ಬೋದು, ಅದಕ್ಕೆ ಮೆಡಿ ಸ್ಪಾ ಅಂತ ಹೇಳ್ತೀವಿ. ಓಕೆ ಮೇಡಮ್, ಇವಾಗ ಹೇರ್ ತುಂಬ ಅಂದರೆ ಕೂದಲು ಬಗ್ಗೆ ನೀವು ಒಂದು ವಿವರಣೆ ಕೊಡಬೇಕಾಗತ್ತೆ. ಕೂದಲು ಉದುರೋದಕ್ಕೆ ಅಥವಾ ಉದುರದೇ ಇರೋದಕ್ಕೆ ಹೇಗೆ ಪರಿಹಾರ ಕೊಡ್ತೀರಾ ಅಂತ ನನಗೆ ಸ್ವಲ್ಪ ತಿಳಿಸಿ ಹೇಳಿ. ಕೂದಲು ಉದುರೋದು ತುಂಬಾ ನ್ಯಾಚುರಲ್ ಪ್ರಾಸೆಸ್. ಪ್ರತಿಯೊಬ್ಬರಿಗೆ ದಿನಕ್ಕೆ 50ರಿಂದ 100 ಹೇರ್ ಸ್ಟ್ರ್ಯಾಂಡ್ ಬೀಳೋದು ನ್ಯಾಚುರಲ್. ಅದಕ್ಕಿಂತ ಹೆಚ್ಚಾಗಿ ಬಿದ್ದಾಗ ವಿ ಹ್ಯಾವ್ ಟು ಬಿ ಕಾನ್ಷಿಯಸ್. ಪುರುಷರಲ್ಲಿ ಯೂಶ್ವಲಿ ಅದು ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಆಗಿರುತ್ತೆ. ಅಂದರೆ ಇಟ್ ವಿಲ್ ಬಿ ಯೂಶ್ವಲಿ ಬಿಕಾಸ್ ಟೆಸ್ಟೋಸ್ಟಿರಾನ್ ಇರೋ ಒಂದು ವೇರಿಯೇಷನಿಂದ. ಸೊ ಅದು ಯೂಶ್ವಲಿ ಜೆನೆಟಿಕ್ಸ್ ಆಗಿ ಬಂದಿರುತ್ತೆ. ಅವರ ತಾತ ಮುತ್ತಾತ ಇಂದ ಬಂದಿರೋ ಒಂದು ಜೆನೆಟಿಕ್ ನೇಚರ್ ಇವರಲ್ಲಿ ಸ್ವಲ್ಪ ಬೇಗ ಕಂಡಿರ್ಬೋದು ಬಿಕಾಸ್ ಆಫ್ ಎಪಿಜೆನೆಟಿಕ್ ಫ್ಯಾಕ್ಟರ್ಸ್. ಅವ್ರಿಗೆ ಬೇಗನೆ ಸ್ಟ್ರೆಸ್ ಇರ್ಬೋದು, ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು. ಅತಿಯಾದ ಪ್ರೋಟೀನ್ ತಗೊಂಡಾಗ, ಮಸಲ್ ಬಿಲ್ಡಪ್ಗೆ ಜಿಮ್ ಯೂಸ್ ಮಾಡಿದಾಗ ಆ ಟೈಮಲ್ಲಿ ಹೇರ್ ಫಾಲ್ ಜಾಸ್ತಿ ಕಂಡು ಕ್ರಮೇಣ ನೆಗ್ಲೆಕ್ಟ್ ಮಾಡ್ತಿದ್ದಾಗ ಬಾಲ್ಡ್ ಪ್ಯಾಚಸ್ ಕಾಣ್ತಾರೆ. ಇನ್ನು ಫೀಮೇಲ್ಸಲ್ಲಿ ಹೇರ್ ಫಾಲ್ ಪೋಸ್ಟ್ ಡೆಲಿವರಿ ಹೆಚ್ಚಾಗಿ ಕಾಣ್ತಾರೆ. ನಾವು ಅದಕ್ಕೆ ಟೆಲೋಜಿಯಮ್ ಎಫಿಲಿಯಮ್ ಅಂತೀವಿ. ಅದು ಕ್ರಾನಿಕ್ ಆದಾಗ, ಅಂದರೆ ತೀರಾನೇ ನೆಗ್ಲೆಕ್ಟ್ ಮಾಡಿ ಆ ಟೆಲೋಜಿಯಮ್ ಎಫಿಲಿಯಮ್ ಕಂಟಿನ್ಯೂಸ್ ಆಗಿಬಿಟ್ಟು ಅದು 1 year 1.5 year ಹಾಗೇ ಹೇರ್ ಫಾಲ್ ಇದ್ದಾಗ ಏನಾಗುತ್ತೆ, ತೀರಾನೇ ಪ್ಯಾಚಿ ಲುಕ್ ಕಾಣುತ್ತೆ. ಅದರಲ್ಲಿ ಕೂಡ ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬೇರೆ ಕೂಡ ಇರುತ್ತೆ. ಬಿಫೋರ್ ಡೆಲಿವರಿ PCOD PCOS ಆಗಿರ್ಬೋದು, ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ಸ್ ಆಗಿರ್ಬೋದು. ಆ ಟೈಮಲ್ಲಿ ಕೂಡ ತೀರಾನೇ ಹೇರ್ ಫಾಲ್ಸ್ ಕಾಣ್ತಾರೆ. ಓಕೆ ಅಕ್ಷತಾ ಮ್ಯಾಮ್, ಗಂಡಸರಿಗೂ ಮತ್ತು ಹೆಂಗಸರಿಗೂ ನಿಮ್ಮಲ್ಲಿ ಯಾವ ರೀತಿ ಏರ್ ಲಾಸ್ಗೆ ಪರಿಹಾರ ಇದೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನನಗೆ ತಿಳಿಸಿ. ಫಸ್ಟು ಗಂಡಸರಾಗಲಿ ಹೆಂಗಸರಾಗಲಿ ಬ್ಲಡ್ ಎಕ್ಸಾಮಿನೇಷನ್ಸ್ ತುಂಬಾ ಇಂಪಾರ್ಟೆಂಟ್. ನಾವು ಅವ್ರಿಗೆ ಕೆಲವೊಂದು ಬ್ಲಡ್ ಟೆಸ್ಟ್ ನೋಡ್ಕೊಡ್ತೀವಿ, ಹಾರ್ಮೋನ್ ಟೆಸ್ಟ್ ಕೊಡ್ತೀವಿ, ಜನರಲ್ ಬ್ಲಡ್ ಟೆಸ್ಟ್ ಕೊಡ್ತೀವಿ, ವೈಟಮಿನ್ ಟೆಸ್ಟ್ ಕೊಡ್ತೀವಿ. ವಿಮೆನ್ ಆದರೆ ಸ್ವಲ್ಪ ಅಬ್ಡಮನ್ ಸ್ಕ್ಯಾನ್ಸ್ ಕೂಡ ಮಾಡ್ತೀವಿ. ಸಿಸ್ಟ್ ಇದೆಯಾ, ಟ್ಯೂಮರ್ ಇದೆಯಾ, ಅಥವಾ PCOD ಇದೆಯಾ ಅಂತ ನೋಡೋಕ್ಕೆ. ಅದರಲ್ಲಿ ಏನು ವ್ಯತ್ಯಾಸ ಕಂಡ್ರೆ ಅದನ್ನು ಫಸ್ಟ್ ವಿ ಗಿವ್ ಕರೆಕ್ಷನ್ಸ್. ಅದು ಇಂಟರ್ನಲ್ ಮೆಡಿಸಿನ್ಸ್ ಆಗಿರ್ಬೋದು, ಅಥವಾ ಕೆಲವು ಸಲ ಇಂಜೆಕ್ಷನ್ಸ್ ಕೂಡ ಬೇಕಾಗುತ್ತೆ ಆ ಡೆಫಿಷಿಯನ್ಸಿ ಇದ್ದರೆ. ನಂತರ ವಿ ವಿಲ್ ಗಿವ್ ದಮ್ ಸಮ್ ಕ್ಲಿನಿಕಲ್ ಟೆಸ್ಟಿಂಗ್ ಮಾಡ್ತೀವಿ. ಎಷ್ಟು ಹೇರ್ ಲಾಸ್ ಆಗಿದೆ, ಪ್ಯಾಚಿನೆಸ್ ಇದೆಯಾ, ಡ್ಯಾಂಡ್ರೂಫಿಂದ ಲಾಸ್ ಆಗಿದೆ, ಕೆಲವೊಂದು ಇನ್ಫೆಕ್ಷನ್ಸಿಂದ ಆಗಿದೆ ಅಂತ. ಆವಾಗ ವಿಲ್ ಗಿವ್ ದಮ್ ಅಪ್ಲಿಕೇಶನ್, ಸೀರಮ್ಸ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು. ಇನ್ನೂ ತೀರನೇ ಲಾಸ್ ಆಗಿದೆ, ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಅಥವಾ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಡ್ಯಾಂಡ್ರೂಫ್, ನಾಟ್ ಬಿಕಾಸ್ ಆಫ್ ಇನ್ಫೆಕ್ಷನ್, ಬರೀ ಜನರಲ್ ಆಗಿ ಒಂದು ಹಾರ್ಮೋನ್ ವ್ಯತ್ಯಾಸ ಇರ್ಬೋದು, ಅಥವಾ ಕೆಲವು ಸಲ ರಾಂಗ್ ಯೂಸಸ್ ಆಫ್ ಶ್ಯಾಂಪೂಸ್ ಇರ್ಬೋದು. ಎಕ್ಸ್ಪೈರಿ ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕೆಮಿಕಲ್ ಪ್ರಾಡಕ್ಟ್ಸ್. ಅದನ್ನು ನೋಡದೆ ಹಾಗೆ ಹಚ್ಕೊಂಡು ಈ ನಡುವೆ ಕೋವಿಡಿಂದ ಹೇರ್ ಲಾಸ್ ತೀರನೇ ಇದೆ. ಯಾರ್ಯಾರು ಕೋವಿಡ್ ಇನ್ಫೆಕ್ಟ್ ಆಗಿದ್ದಾರೆ ಅವರಿಗೆ 3 to 4 months ಪೋಸ್ಟ್ ಕೋವಿಡ್ ಹೇರ್ ಲಾಸ್ ಇಸ್ ಸಿವಿಯರ್. ಆ ಟೈಮಲ್ಲಿ ಅವರಿಗೆ ಒಳ್ಳೆಯ ರೀತಿಯ ಒಂದು ವೈಟಮಿನ್ ಥೆರಪಿ ಮತ್ತು ಜಸ್ಟ್ ಸ್ಕ್ಯಾಲ್ಪ್ ಪ್ಲಾಸ್ಮಾ ಇಂಜೆಕ್ಷನ್ಸಿಂದ ಕೂಡ ಅವರ ಒಂದು ಹೇರ್ ರೀಗೇನ್ ಮಾಡ್ಕೊಬೋದು. ವೈಟಮಿನ್ ಥೆರಪಿ ಅಂದರೆ ಕೆಲವರಿಗೆ ಡೆಫಿಷಿಯನ್ಸಿ ಇರುತ್ತೆ. ವೈಟಮಿನ್ B12 ಆಗಿರ್ಬೋದು, ಐರನ್ ಆಗಿರ್ಬೋದು, D ಆಗಿರ್ಬೋದು. ಸೊ ಅವಾಗ ನಾವು ಬ್ಲಡ್ ಟೆಸ್ಟ್ಗೆ ಅದನ್ನ ಕಂಡು ಬಂದಾಗ ಅವರಿಗೆ ಕೆಲವು ಸಲ ವೈಟಮಿನ್ಸ್ ಟ್ಯಾಬ್ಲೆಟ್ ಕೊಡ್ತೀವಿ, ಅಥವಾ ಇಂಜೆಕ್ಟಬಲ್ಸ್ ಕೊಡ್ತೀವಿ. ನಂತರ ವಿ ಡೂ ಸಮ್ ಅದರ್ ಕರೆಕ್ಷನ್ಸ್ ಆನ್ ದ ಕ್ಲಿನಿಕಲ್ ಟ್ರೀಟ್ಮೆಂಟ್. ಅವ್ರಿಗೆ ಪ್ಲಾಸ್ಮಾ ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ. ತೀರನೇ ಹೇರ್ ಫಾಲ್ ಆಗಿ ತಿನ್ನಿಂಗ್ ಇದೆ, ಬಾಲ್ ಪ್ಯಾಚಸ್ ಇದ್ದಾಗ. ಇನ್ನು ಪುರುಷರಲ್ಲಿ ಬಾಲ್ನೆಸ್ ಕಂಡಾಗ ಅದೇ ನಾನು ಹೇಳ್ದೆ ಅಲ್ಲ, ಬೋಳ್ತಲೆ ಬಿಕಾಸ್ ಆಫ್ ಆಂಡ್ರೋಜೆನೆಟಿಕ್ ಅಲೋಪೇಷಿಯಾ ಅಂತ ನಾವು ಹೇಳ್ತೀವಿ. ಆವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ದ ಓನ್ಲಿ ಸೊಲ್ಯೂಷನ್. ತಪ್ಪಿದ್ರೆ ನಾನ್ ಸರ್ಜಿಕಲಲ್ಲಿ ವಿ ಕ್ಯಾನ್ ಡೂ ಹೇರ್ ವಿಗ್ಸ್. ಈಗ ಬೋಳು ತಲೆ ಅಂತೀವಿ, ಆ ಬೋಳು ತಲೆಗೆ ನೀವು ಹೇರ್ನ ಯಾವ ರೀತಿ ನಾಟಿ ಅಂತಾರೆ ಕನ್ನಡದಲ್ಲಿ, ನಾಟಿ ಹೇಗೆ ಮಾಡ್ತೀರಾ ಅಂತ ಒಂದು ಸ್ವಲ್ಪ ಹೇಳಿ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಏನು ನಾವು ಮಾಡ್ತೀವಿ, ಇಲ್ಲಿ ನಾವು ಅಡ್ವಾನ್ಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ, BioFUE ಅಂತ. ಇದರಲ್ಲಿ ಕೂದಲ ಬೇರು ಹಿಂಭಾಗದಲ್ಲಿ ನಾವು ತೆಗಿತೀವಿ. ಬಿಕಾಸ್ ಈ ಹಿಂಭಾಗದ ಬೇರಲ್ಲಿ ಹಾರ್ಮೋನ್ನ ವ್ಯತ್ಯಾಸ ಆಗಲ್ಲ ಫಾರ್ ಎನಿ ಹ್ಯೂಮನ್ ಜೆನೆಟಿಕ್ ಆಗಲಿ.
ಹಾಗೆ ಆ ಬೇರನ್ನ ತೆಗೆದು ನಾವು ಮುಂಭಾಗದಲ್ಲಿ ಎಲ್ಲಿ ಬಾಲ್ನೆಸ್ ಇದೆ ಅಲ್ಲಿಗೆ ನಾವು ಅದನ್ನು ಹಾಕ್ತೀವಿ. ಸೊ ಲೋಕಲ್ ಅನೆಸ್ಥಿಷಿಯಾ ಹಾಕ್ತೀವಿ, ಇಲ್ಲಿ ಜನರಲ್ ಅನೆಸ್ಥಿಷಿಯಾ ಯೂಸ್ ಮಾಡಲ್ಲ. ಇದು ಒಂದು 5 to 8 hours ಪ್ರೊಸೀಜರ್ ಇರುತ್ತೆ. ಎಷ್ಟು ರೂಟ್ಸ್ ಬೇಕು ಹೇಳಿದ್ರು ಅಷ್ಟೇ ರೂಟ್ ತೆಗೆದು ಆ ಜಾಗದಲ್ಲಿ ಹಾಕ್ತೀವಿ. ನೀವು ಒಂದು ಟರ್ಮ್ ಯೂಸ್ ಮಾಡಿದ್ರಿ ನಾಟಿ ಅಂತ. ಸೊ ಈ ಕೂದಲ ಬೇರು ಕೂಡ ನಾಟಿ ಥರನೇ ಅದು ಕೂಡ ಗ್ರೋ ಆಗುತ್ತೆ. ಪ್ಯಾಡಿ ಫೀಲ್ಡಲ್ಲಿ ಹೇಗೆ ಫಸ್ಟ್ ಎಲ್ ಬಿ ಟೆಂಪ್ರರಿ ಶೆಡ್ಡಿಂಗ್ ಫೇಸ್ ಬೇರಲ್ಲಿ ಇರುತ್ತೆ, ಅಲ್ಲಿಂದ ಕೂದಲು ಉದುರುತ್ತಾ ಹೋಗುತ್ತೆ 2 to 3 months ಸ್ಪ್ಯಾನಲ್ಲಿ. ನಂತರ ಕಂಪ್ಲೀಟಾಗಿ ನ್ಯೂ ಗ್ರೋತ್ ವಿಲ್ ಕಮ್ ಫ್ರಮ್ ದಟ್ ರೂಟ್. ಸೊ ಆ ಎಂಟೈರ್ ಪ್ರೊಸೀಜರ್ ವಿಲ್ ಟೇಕ್ ಅಬೌಟ್ 6.5 to 7 months. ಸರಿ, ಈಗ ನೀವು ಹೇಳೋ ಪ್ರಕಾರ ಹಳೆ ಕೂದಲೆಲ್ಲ ಹೋದ್ರಿ ಹೊಸ ಕೂದಲು ಬರೋದಕ್ಕೆ 6 months ಆಗುತ್ತೆ ಅಂತ ಹೇಳ್ತಾರೆ. ಹೊಸ ಕೂದಲ ಬೇರಿಂದ ಅದೇ ಕೂದಲು ಬರೋಕ್ಕೆ 6 to 7 months ಬೇಕಾಗುತ್ತೆ. ನಾನು ಕೇಳ್ತಿರೋ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಹಳೆ ಕೂದಲು ನೀವು ನಾಟಿ ಮಾಡ್ತೀನಿ ಅಂತ ಹೇಳಿದಾಗ ಹಳೆ ಕೂದಲು ಉದ್ರಿ ಹೊಸ ಕೂದಲು ಬರೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅದೇ 6 to 7 months ಬೇಕು. ಟೆಂಪ್ರರಿ ಶೆಡ್ಡಿಂಗ್ ಫೇಸ್ ಇರುತ್ತೆ, ಅಲ್ಲಿಂದ ನ್ಯೂ ಗ್ರೋತ್ ಫೇಸ್ ಅಂತ ಸ್ಟಾರ್ಟ್ ಆಗುತ್ತೆ. ಬಿ ಗ್ಲೋಯಿಂಗ್ ಅಂದರೆ ಏನು? ನಾನು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ದೀನಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾರೆ, ನನಗೆ ಅದು ಒಂದು ಏನಂತ ಅರ್ಥ ಆಗಲಿಲ್ಲ, ಸ್ವಲ್ಪ ತಿಳಿಸ್ತೀರಾ? BB ಗ್ಲೋ ಅಂದರೆ ಸೆಮಿ ಪರ್ಮನೆಂಟ್ ಮೇಕಪ್. ಹೇಗೆ ನೀವು BB ಗ್ಲೋ ಕ್ರೀಮ್ಸ್ ಹಾಕ್ತೀರಾ ಕೆಲವೊಂದು ಪ್ರಾಡಕ್ಟ್ಸಲ್ಲಿ, ಲೈಕ್ ಲ್ಯಾಕ್ಮೆ ಆಗಿರ್ಬೋದು ಅಥವಾ ಮ್ಯಾಕ್, ಐಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ಸ್. ಆ ಥರ ಬ್ಯೂಟಿ ಬಾಮ್ಸ್ ಅಂತ ನಾವು ಹೇಳ್ತೀವಿ. ಒಂದು ಸ್ಕಿನ್ ಕಲರ್ಗೆ ಮ್ಯಾಚ್ ಆಗುವಂಥ ಒಂದು ಕನ್ಸಿಲರ್ ಲುಕ್ ಇರುವ ಒಂದು ಕ್ರೀಮ್, ಅದು 7 to 8 hours ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನಾವು ಸೆಮಿ ಪರ್ಮನೆಂಟ್ ಮೇಕಪ್ಪಲ್ಲಿ ಬಾಡಿ ಫ್ರೆಂಡ್ಲಿ ಪಿಗ್ಮೆಂಟ್ಸ್ ಇರ್ತೀವಿ, ನಿಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂಥ ಕ್ರೀಮ್ ಸಿಗುತ್ತೆ. ಆ ಕ್ರೀಮ್ನ ನಾವು ಸ್ಕಿನ್ನ ಮೀಸೋಡರ್ಮಲ್ ಲೇಯರಲ್ಲಿ ಡೆಪಾಸಿಟ್ ಮಾಡ್ತೀವಿ. ಸೊ ಅದನ್ನು ನಾವು ಹಾಕಿದಾಗ ಸ್ಕಿನ್ ಟೋನ್ ಈವನಾಗಿ ಕಾಣುತ್ತೆ, ಡಾರ್ಕ್ ಸರ್ಕಲ್ಸ್ ಅಷ್ಟು ಕಾಣಲ್ಲ, ಟ್ಯಾನ್ ಕೂಡ ಕಡಿಮೆ ಇರುತ್ತೆ, ಜೊತೆಗೆ ಒಂದು ಗ್ಲೋಯಿ ಲುಕ್, ಗ್ಲಾಸಿ ಲುಕ್ ಇರುತ್ತೆ. ಇದು ಆ್ಯಕ್ಚುಲಿ ಕೊರಿಯನ್ ಬೇಸ್ಡ್ ಟ್ರೀಟ್ಮೆಂಟ್. ಕೊರಿಯನ್ಸಲ್ಲಿ ತುಂಬ ಯೂಸ್ ಮಾಡ್ತಿದ್ರು. ಈ ನಡುವೆ ನಮ್ಮ ದೇಶದಲ್ಲಿ ಕೂಡ ಬಂದಿದೆ. ಇಟ್ ಇಸ್ ವೆರಿ ಕಾಮನ್ಲಿ ಯೂಸ್ ಟ್ರೀಟ್ಮೆಂಟ್ ಈ ನಡುವೆ. ಸೊ ಇದು ಒಂದ್ಸಲ ಹಾಕಿದರೆ ಮಿನಿಮಮ್ 6 months ತನಕ ಆ ಗ್ಲೋ ಹಾಗೇ ಇರುತ್ತೆ. 6 monthವರೆಗೂ ಇರುತ್ತಾ? ಎಷ್ಟು ಸಾರಿ ಬಂದೆ ನಿಮ್ಮ 4 ಸಿಟ್ಟಿಂಗ್ಸ್ ಇರುತ್ತೆ. 6 months ತನಕ ಅದು ಹಾಗೆ ಇರುತ್ತೆ ಆ ಗ್ಲೋ. ಒಂದು ಗ್ಲಾಸಿ ನೀಟ್ ಸ್ಕಿನ್ ಟೋನ್ ಇರೋ ಫಿನಿಶ್ ಇರೋ ಸ್ಕಿನ್ ಟೋನ್ ಕಾಣುತ್ತೆ. ಐಬ್ರೋ ದಪ್ಪದಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ಮತ್ತು ತುಟಿ ಕಪ್ಪು ಹೋಗೋದಕ್ಕೆ ನಿಮ್ಮಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ? ಐಬ್ರೋ ಕಪ್ಪಾಗಿ ದಪ್ಪಾಗಿ ಬೆಳಿಬೇಕಂದ್ರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡಬೇಕು. ಅದರಲ್ಲಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಥರನೇ ಐಬ್ರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಅದು ಕೂಡ 6 to 7 months ಆಗುತ್ತೆ ಗ್ರೋ ಆಗೋಕ್ಕೆ. ಇನ್ನು ನಾನ್ ಸರ್ಜಿಕಲಲ್ಲಿ ನಿಮಗೆ ಕಪ್ಪಾಗಿ ಕಾಣಬೇಕು, ಶೇಪ್ನ ಚೇಂಜ್ ಮಾಡಬೇಕು, ಅಥವಾ ಬ್ರೌನ್ ಶೇಡಿಂಗ್ ಬೇಕು, ತೀರಾ ತಿನ್ನಾಗಿರುತ್ತೆ, ಅವ್ರ ಫೇಸಿಗೆ ಸೂಟ್ ಆಗ್ತಿಲ್ಲ, ಆ ಟೈಮಲ್ಲಿ ನಾವು ಮೈಕ್ರೋ ಬ್ಲೈಡಿಂಗ್ ಮತ್ತು ಮೈಕ್ರೋ ಪಿಗ್ಮೆಂಟೇಷನ್ ಅಂತ ಮಾಡ್ತೀವಿ. ಸೊ ಒಂದು ಬಾಡಿ ಫ್ರೆಂಡ್ಲಿ ಪಿಗ್ಮೆಂಟ್ ಬ್ಲ್ಯಾಕ್ ಆಗಿರಲಿ ಬ್ರೌನ್ ಆಗಿರಲಿ, ಅವರ ಐಬ್ರೋ ಹೇಗೆ ಶೇಪ್ ಬೇಕು ಆ ಶೇಪಿಗೆ ಅದನ್ನು ಮಾರ್ಕ್ ಮಾಡಿ ಅಲ್ಲಿ ನಾವು ಡೆಪಾಸಿಟ್ ಮಾಡ್ತೀವಿ. ಸೊ ಇಟ್ ಈಸ್ ಆಲ್ಮೋಸ್ಟ್ ಪರ್ಮನೆಂಟ್ ಟ್ರೀಟ್ಮೆಂಟ್. ಕೆಲವು ಇಂಕ್ಸ್ ವಿಲ್ ಬಿ ಸೆಮಿ ಪರ್ಮನೆಂಟ್, ಕೆಲವು ಇಂಕ್ಸ್ ಆರ್ ಪರ್ಮನೆಂಟ್, ವೆರಿ ಕ್ಲೋಸ್ ಟು ಅ ಟ್ಯಾಟೂ ಕೈಂಡ್ ಆಫ್ ಅ ಟ್ರೀಟ್ಮೆಂಟ್. ಟ್ಯಾಟೂ ಹೇಗಿರುತ್ತೆ ಬಾಡಿ ಮೇಲೆ, ಅದೇ ರೀತಿ ಇದು ಕೂಡ ಆ ಐಬ್ರೋ ಶೇಪಲ್ಲಿ ಇರುತ್ತೆ. ಎಷ್ಟು ದಿನಗಳಿರುತ್ತಾ? ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಪಿಗ್ಮೆಂಟ್ ಯುವರ್ ಡಾಕ್ಟರ್ ವಿಲ್ ಯೂಸ್. ಸೊ ಇಫ್ ನಮ್ಮಲ್ಲಿ ನಾವು ಯೂಸ್ ಮಾಡೋ ಪಿಗ್ಮೆಂಟ್ ಇಟ್ಸ್ ಆಲ್ಮೋಸ್ಟ್ ದೇರ್ ಫಾರ್ ಅಬೌಟ್ 10 years ಅಶ್ಯೂರೆನ್ಸ್ ವಿ ಕ್ಯಾನ್ ಗಿವ್. ವಿ ಯೂಸ್ ದ ಬೆಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ಅದು ಅಷ್ಟೇ ಚೆನ್ನಾಗಿ ಶೇಪ್ ಕೊಡ್ತೀವಿ, ಅವ್ರ ಫೇಸಿಗೆ ಹೇಗೆ ಸೂಟ್ ಆಗುತ್ತೆ ಅದೇ ರೀತಿ. ಪ್ಲಸ್ ಫೈನ್ ಹೇರ್ ಥರ ಕಾಣೋಂಗೆ ವಿ ಗಿವ್ ದ ಮಿಮಿಕ್ ದ ನ್ಯಾಚುರಲ್ ಐಬ್ರೋ ಶೇಪ್. ಜೊತೆಗೆ ಯಾರಿಗೆ ಡಾರ್ಕ್ ಆಗಿರುತ್ತೆ ಲಿಪ್ಸ್, ಸ್ಮೋಕರ್ಸ್ ಆಗಿರ್ಬೋದು, ಅಥವಾ ಬೇರೆ ಒಂದು ಏನೋ ಮೆಡಿಸಿನ್ಸ್ ತಗೊಂಡು ಡಾರ್ಕ್ ಆಗಿರುತ್ತೆ, ಅಥವಾ ಬೈ ಬರ್ತೆ ಡಾರ್ಕ್ ಇದೆ, ಕೆಲವೊಮ್ಮೆ ಹೆವಿ ಕಾಸ್ಮೆಟಿಕ್ ಯೂಸ್ ಇರ್ತಾರೆ, ಪ್ಯಾರಾಬೆನ್ಸ್ ಇರುವಂಥ ಲಿಪ್ಸ್ಟಿಕ್ಸ್ ಇರ್ಬೋದು, ಅವಾಗ ಕೂಡ ಡಾರ್ಕ್ ಆಗುತ್ತೆ. ಆ ಟೈಮಲ್ಲಿ ನಾವು ಅದನ್ನು ನ್ಯೂಟ್ರಲೈಸ್ ಮಾಡ್ತೀವಿ. ಅಲ್ಲಿ ಕೂಡ ನಾವು ಬೇಬಿ ಲಿಪ್ಸ್ ಮಾಡ್ಬೋದು, ಅಂದರೆ ಬೇಬಿ ಪಿಂಕ್ ಕಲರ್ ಲಿಪ್ಸ್, ಬೇಬಿ ರೆಡ್ ಕಲರ್ ಲಿಪ್ಸ್, ಆ ಥರ ಪಿಗ್ಮೆಂಟ್ಸ್ನ ಹಾಕಿ ನ್ಯಾಚುರಲ್ ಆಗಿ ಲಿಪ್ ಕಲರ್ ಪಿಂಕ್ ಅಥವಾ ರೆಡ್ ಆಗಿ ಕಾಣೋಂಗೆ ಮಾಡ್ಕೊಡ್ಬೋದು. ಯಾವ ವಯಸ್ಸಿನವರೆಗೂ ಆ ಬೇಬಿ ಪಿಂಕ್ ಕಲರ್ ಮಾಡ್ಬೋದು? ಎನಿಬಡಿ ಅಪ್ ಆಫ್ಟರ್ ದ ಏಜ್ ಆಫ್ 18 ಅಪೋವ್ 60 ಆಲ್ಸೋ. ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಅವ್ರ ಟ್ರೀಟ್ಮೆಂಟಿಗೆ ಬರುವಾಗ ಅವ್ರಿಗೆ ಹರ್ಪೀಸ್ ಇನ್ಫೆಕ್ಷನ್ ಆಗಿರಬಾರ್ದು, ಯಾವುದಾದ್ರೂ ಒಂದು ಕಟ್ ವೂಂಡ್ ಇರಬಾರ್ದು, ಅಥವಾ ಒಂದು ಆ್ಯಕ್ಟಿವ್ ಪಿಂಪಲ್ ಪಸ್ ಅಂಥದ್ದೇನೂ ಅಲ್ಲಿ ಇರಬಾರ್ದು. ಆ ಟೈಮಲ್ಲಿ ನಾರ್ಮಲ್ ಇರೋರು ಯಾರು ಬೇಕಿದ್ರೂ ಬರ್ಬೋದು. ಎಷ್ಟೇ ವಯಸ್ಸಿನವರಾದರೂ ಆ ಟ್ರೀಟ್ಮೆಂಟ್ ಮಾಡ್ಕೋಬೋದು ಅಂತ. ಫಿಲ್ಲರ್ ಅಂದರೆ ಏನು? ಫಿಲ್ಲರ್ಸ್ ಅಂದರೆ ಹೈಲೂನಿಕ್ ಆ್ಯಸಿಡ್ ಇರೋ ಒಂದು ಇಂಜೆಕ್ಟೇಬಲ್. ಅದು ಅದರಲ್ಲಿ ಲೈಟ್, ಮೀಡಿಯಮ್, ಹೆವಿ ಅಂತ ಬರುತ್ತೆ. ನೀವು ನೋಡ್ಬೋದು ಕೆಲವು ಸಲ ತುಂಬ ಸ್ಟ್ರೆಸ್ ಆದಾಗ ಅಥವಾ ಏಜ್ ಆಗ್ತಾ ಆಗ್ತಾ ಈ ಕಣ್ಣು ಸುತ್ತ ಇರೋ ಫ್ಯಾಟ್ ಡಿಪ್ಲೀಟ್ ಆಗುತ್ತೆ. ಆವಾಗ ಕಣ್ಣು ತೀರಾ ಡೀಪಾಗಿ ಕಾಣುತ್ತೆ, ನಾವು ಅದಕ್ಕೆ ಟಿಯರ್ ಡ್ರಫ್ ಅಂತೀವಿ. ಅಥವಾ ತೀರಾ ತುಂಬಾ ಸ್ಮೈಲ್ ಮಾಡೋರು ಅಥವಾ ಏಜ್ ಪೀಪಲ್ ಇಲ್ಲೊಂದು ಡೀಪ್ ಸ್ಮೈಲ್ ಲೈನ್ ಕಾಣುತ್ತೆ,
ಅಥವಾ ನಮ್ಮ ಇಂಡಿಯನ್ಸಲ್ಲಿ ಜಾ ಡೆಫಿಷಿಯನ್ಸಿ ಇರುತ್ತೆ, ಎಸ್ಪೆಷಲಿ ಚಿನ್. ಸೊ ಆ ಚಿನ್ನನ್ನು ಕೂಡ ನಾವು ಇನ್ಕ್ರೀಸ್ ಮಾಡ್ಬೋದು ನಾನ್ ಸರ್ಜಿಕಲಿ. ಅಥವಾ ಈ ಏರಿಯಾ ಟೆಂಪರಲ್ ಫೋಸಾ ತುಂಬಾ ಒಳಗಡೆ ಹೋಗಿರುತ್ತೆ, ಅಲ್ಲಿ ಕೂಡ ಅದನ್ನು ಅಪ್ಲಿಫ್ಟ್ ಮಾಡ್ಬೋದು. ಕೆಲವು ಚೀಕ್ಸೇ ಇರಲ್ಲ, ಸೆಲೆಬ್ರಿಟೀಸ್ನ ನೀವು ನೋಡಿರ್ಬೋದು, ಆ್ಯಪಲ್ ಚೀಕ್ಸ್ ಇದೆ ಹೇಗೆ, ಬಟ್ ಇಟ್ ಈಸ್ ಆಲ್ ಡನ್ ಥ್ರೂ ಅ ಫಿಲ್ಲರ್ ಟ್ರೀಟ್ಮೆಂಟ್, ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಆ ಭಾಗಕ್ಕೆ ಯಾವ ಥರ ಬೇಕು, ಆ ತಿಕ್ಕ, ಮೀಡಿಯಮ್, ತಿನ್, ಆ ಥರದ ಫಿಲ್ಲರ್ ನಾವು ಡೆಪಾಸಿಟ್ ಮಾಡ್ತೀವಿ. ಅದು ಹೈರೋನಿಕ್ ಆ್ಯಸಿಡ್ ಆಗಿರುತ್ತೆ. ಸೊ ಸ್ಕಿನ್ ಪ್ರೋಟೀನ್ ಹೊಂದುವಂಥ ಒಂದು ಫಿಲ್ಲರ್. ಮಿನಿಮಮ್ 1 to 2 years ಅದು ಹಾಗೆ ಇರುತ್ತೆ. ಆಫ್ಟರ್ 2 years ಯು ಹ್ಯಾವ್ ಟು ರಿಪೀಟ್ ದ ಟ್ರೀಟ್ಮೆಂಟ್. ತುಟಿ ಕೂಡ ತೀರಾ ಚಿಕ್ಕದಾಗಿದೆ ಅಥವಾ ತುಟಿನ ಸ್ವಲ್ಪ ಪೌಟ್ರಿ ಲುಕ್ ಕೊಡಬೇಕು, ಅಲ್ಲಿ ಕೂಡ ಫಿಲ್ಲರ್ಸ್ ಹಾಕ್ಬೋದು. ಬಟ್ ಅಗೇನ್ ಇಟ್ ಶುಡ್ ಬಿ ಅ ಎಕ್ಸ್ಪರ್ಟ್ ಹ್ಯಾಂಡ್, ಪ್ಲಸ್ ನಿಮ್ಮ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಕರೆಕ್ಟಾಗಿ ಹಾಕಿಸ್ಕೊಳ್ಬೇಕಾಗುತ್ತೆ. ಬಂಗು ಈ ಥರ ಮುಖದಲ್ಲಿ ಕಪ್ಪು ಕಲೆ ಅಂತಾರೆ, ಈ ಬಂಗುಗೆ ಏನು ಟ್ರೀಟ್ಮೆಂಟ್ ನೀವು? ಬಂಗು ಯೂಶಲಿ ಬರೋದು ಒಂದು ಬಿಕಾಸ್ ಆಫ್ ಹೆವಿ ಸ್ಟ್ರೆಸ್, ಅಥವಾ ಕೆಲವು ಸಲ ಏನಾಗುತ್ತೆ ತೀರಾನೇ ಸಣ್ಣಲ್ಲಿ ವರ್ಕ್ ಮಾಡಿರ್ತಾರೆ ಅವರು, ಕೆಲವು ಸಲ ಮೇಕಪ್ ಪಿಗ್ಮೆಂಟ್ಸಿಂದ ಕ್ರಿಯೇಟ್ ಆಗುತ್ತೆ. ಇನ್ನು ಲೇಡೀಸಲ್ಲಿ ಮೇನ್ಲಿ ಡ್ಯೂರಿಂಗ್ ಮೆನೋಪಾಸಲ್ಲಿ ಕಾಣ್ತಾರೆ ಹಾರ್ಮೋನ್ ವ್ಯತ್ಯಾಸದಿಂದ. ಇದು ಯಾವುದೇ ರೀಸನ್ಸ್ ಆಗಿರಲಿ, ಇದಕ್ಕೆ ಟ್ರೀಟ್ಮೆಂಟ್ ಇರೋದು ಕೆಲವು ಆಪ್ಷನ್ಸ್ ಮಾತ್ರ, ಆ್ಯಂಡ್ ಇಟ್ಸ್ ಅ ಲಾಂಗ್ ಟೈಮ್ ಟ್ರೀಟ್ಮೆಂಟ್ ಪ್ರೊಸೀಜರ್. ಅದರಲ್ಲಿ ಒಂದು ವಿ ಯೂಸ್ ಇಸ್ ಕ್ಯೂಸಿಚ್ ಲೇಸರ್ ಟ್ರೀಟ್ಮೆಂಟ್ಸ್ ಕೊಡ್ತೀವಿ, ಕೆಮಿಕಲ್ ಪೀಲ್ಸ್ ಮಾಡ್ತೀವಿ, ಜೊತೆಗೆ ಸ್ಕಿನ್ ವೈಟ್ನಿಂಗ್ಸ್ ಕೂಡ ಮಾಡ್ತೀವಿ. ಇಂಜೆಕ್ಟಬಲ್ FDA ಅಪ್ರೂವ್ಡ್ ಕೆಲವು ವೈಟ್ನಿಂಗ್ ಟ್ರೀಟ್ಮೆಂಟ್ಸ್ ಇದೆ, ಅದನ್ನು ನಾವು ಅವರಿಗೆ ಕೊಡ್ತೀವಿ. ಅವ್ರಿಗೆ ಯಾವುದು ಸೂಕ್ತ ಆಗುತ್ತೆ ಅವರ ಏಜ್ ಮತ್ತು ಅವರ ಕಂಡೀಷನ್ ಮೇಲೆ ವಿ ವಿಲ್ ಗಿವ್ ಇಟ್. ಮಿನಿಮಮ್ 3 to 4 months ಬೇಕು ಅದು ಕಡಿಮೆ ಆಗೋಕ್ಕೆ. ಜೊತೆಗೆ ಇದರಲ್ಲಿ ಹೋಮ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ದಿನನಿತ್ಯ ಒಂದು ಸನ್ಸ್ಕ್ರೀನ್ನ ಹಚ್ಕೊಳ್ಳೇಬೇಕು. ಸನ್ಸ್ಕ್ರೀನ್ ಅಂದ ತಕ್ಷಣ ಬಿಸಿಲಿದ್ದೆ ಮಾತ್ರ ಹಚ್ಕೊತೀನಿ, ಈಗ ವಿಂಟರ್ ಕೋಲ್ಡ್ ಇದೆ ಯಾಕೆ ಹಚ್ಕೊಬೇಕಲ್ಲ. UV ರೇಡಿಯೇಷನ್ ವಿಲ್ ಪೆನೆಟ್ರೇಟ್ ಇವನ್ ಆನ್ ದ ವಿಂಡಿ ಡೇಸ್. ಈ ಲೈಟಲ್ಲಿ ಆಗಿರ್ಬೋದು, ಮೊಬೈಲ್ ಸ್ಕ್ರೀನಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ಅಲ್ಲಿ ಕೂಡ UV ರೇಡಿಯೇಷನ್ ನಮ್ಮ ತ್ವಚೆಗೆ ಹಾರ್ಮ್ ಮಾಡುತ್ತೆ. ಇದು ಹಾರ್ಮ್ಫುಲ್ ರೇಸ್ ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ಮೆಲನಿನ್ ಪಿಗ್ಮೆಂಟ್ ಏನಿದೆ ಸ್ಕಿನ್ನಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಹೆಚ್ಚಾದಾಗ ನೀವು ಎಸ್ಪೆಷಲಿ ಎಲ್ಲಿ ನಾವು ಎಕ್ಸ್ಪೋಸ್ ಆಗುತ್ತೆ ಅಲ್ಲಿ ಪಿಗ್ಮೆಂಟ್ಸ್ ಕಾಣ್ತೀರಾ. ಸೊ ಇದಕ್ಕೆ ಕೆಲವೊಂದು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಕೊಡ್ತೀವಿ, ಪ್ಲಸ್ ಕೆಮಿಕಲ್ ಪೀಲ್ಸ್ ಇದೆ, ಲೇಸರ್ಸ್ ಇದೆ. ಬಟ್ ಯಾರಿಗೆ ಯಾವುದು ಸೂಕ್ತ ಅದು ನಿಮ್ಮ ವೈದ್ಯರೇ ಹೇಳೋಕ್ಕೆ ಸಾಧ್ಯ. ನೀವಾಗ ಅದನ್ನು ತಗೊಳ್ದು ಅಥವಾ ಯಾವುದೋ ಒಂದು ಕ್ರೀಮ್ನ ಹಚ್ಕೊಳಕ್ಕೆ ಹೋಗ್ಬೇಡಿ. ಸ್ಟೀರಾಯ್ಡ್ ಕ್ರೀಮ್ಸ್ ಇರ್ತದೆ, ಹಚ್ಕೊಂಡಾಗ ಹೆಚ್ಚಾಗುತ್ತೆ, 1 week ಕಡಿಮೆ ಆಗಿರುತ್ತೆ, ನಂತರ ತೀರನೇ ಕಪ್ಪಾಗಿ ಅದು ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಅದಕ್ಕೋಸ್ಕರ ಇದು ತುಂಬ ಸೆನ್ಸಿಟಿವ್ ಆದ ಒಂದು ಟ್ರೀಟ್ಮೆಂಟ್. ನಿಮ್ಮಲ್ಲಿ ನೀವು ಡಾಕ್ಟರ್ಸ್ ಎಲ್ಲ ಇದು ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ? ಹೌದು, ನಾವು ಅವ್ರಿಗೆ ಟೆಸ್ಟ್ ಮಾಡಿ ನಂತರನೇ ಅವ್ರಿಗೆ ಯಾವುದು ಸೂಕ್ತ ಅದನ್ನು ನಾವು ಕೊಡ್ತೀವಿ. ಇಲ್ಲಿ ಕೂಡ ಅದು 3 to 4 months ಬೇಕು ಕಡಿಮೆ ಆಗೋಕ್ಕೆ, ತೀರಾ ಒಂದೇ ಸಲ ಹೀಗೆ ಕಡಿಮೆ ಆಗಲ್ಲ. ಮೇಡಮ್, ನೀವು ನೋಡಿದ್ದೀರಾ ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆ, ಮತ್ತು ಒಂದು ಗುಳ್ಳೆ ತಿಂದಾಗ ಮುಖದಲ್ಲಿ ಆ ಗುಳ್ಳೆ ಹೊಡೆದು ಮಾರ್ಕ್ ಆಗಿರುತ್ತೆ, ಕಪ್ಪು ಕಲೆ ಅಂತ ಬಂದಿರುತ್ತೆ. ಆ ಪಿಂಪಲ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ನಿಮ್ಮಲ್ಲಿ? ಪಿಂಪಲ್ಸ್ ಈಗ ಆ್ಯಕ್ಟಿವ್ ಆಗಿದೆ, ಪಸ್ಟ್ಯೂಲ್ಸ್ ಇದೆ, ಅಲ್ಲಿ ಇರಿಟೇಷನ್ಸ್ ಇದೆ ಅಂದರೆ ನಾವು ಫಸ್ಟ್ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಕೆಲವೊಂದು ಅಗೇನ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ ನಂತರ ಸ್ಕಿನ್ ಎಕ್ಸಾಮಿನೇಷನ್ ಆದಮೇಲೆ ನಂತರ ಆ ಕಪ್ಪು ಮಾರ್ಕ್ ಹೋಗೋಕ್ಕೆ ವಿ ಗಿವ್ ಸಮಥಿಂಗ್ ಕಾಲ್ ಎಸ್ ಬ್ಲ್ಯಾಕ್ ಪೀಲ್. ಲೇಸರ್ ಥೆರಪಿ ಕೂಡ ಯೂಸ್ ಮಾಡ್ತೀವಿ, ಕೆಲವೊಂದು LED ಲೈಟ್ ಥೆರಪೀಸ್ ಕೂಡ ಯೂಸ್ ಮಾಡ್ತೀವಿ. ಇದು ಕೂಡ 2 to 3 months ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಕ್ರಮೇಣ ಕಡಿಮೆಯಾಗಿ ಕ್ಲಿಯರ್ ಸ್ಕಿನ್ನ ನಾವು ಅವರಿಗೆ ಕೊಡ್ಬೋದು ವಿತ್ ಹೋಮ್ ಕೇರ್ ಮೇಂಟೆನೆನ್ಸ್. ಅವರಿಗೆ ಸೂಕ್ತವಾದ ಫೇಸ್ ವಾಶ್, ಅವ್ರಿಗೆ ಸೂಕ್ತವಾದ ಸನ್ಸ್ಕ್ರೀನ್ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ, ಅದನ್ನು ಅವರು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮೇಂಟೈನ್ ಮಾಡಿದರೆ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಹೋಗುತ್ತಾ? ಡೆಫಿನೆಟಾಗಿ ಹೋಗುತ್ತೆ. 3 months ಬೇಕು, ಯಾವುದೇ ಮಾರ್ಕ್ ಇಲ್ಲ ಅದು ಕಡಿಮೆ ಆಗೋಕ್ಕೆ ಮಿನಿಮಮ್ 3 months ಬೇಕಾಗುತ್ತೆ. 3 months. ಇಲ್ಲಿ ಬರೀ ಟ್ರೀಟ್ಮೆಂಟು ಕೊಡ್ತೀರಾ ಅಥವಾ ಟ್ರೈನಿಂಗು ಕೊಡ್ತೀರಾ? As I told you, I'm National General Secretary of Cosmetic of Aesthetic Science and Trichology India. ನಮ್ಮ ಕ್ಲಿನಿಕ್ ಇಸ್ ಒನ್ ಆಫ್ ದ ಸೆಂಟರ್ಸ್ ಇನ್ ಇಂಡಿಯಾ. ಇಲ್ಲಿ ನಾವು ಡಾಕ್ಟರ್ಸಿಗೆ ಟ್ರೈನಿಂಗ್ ಕೊಡ್ತೀವಿ. ಸರ್ಟಿಫಿಕೇಟ್ ಕೋರ್ಸ್ ಇನ್ ಹೇರ್ ಲಾಸ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಕಾಸ್ಮೆಟಾಲಜಿಲ್ ಆಗಿರ್ಬೋದು, ಕೆಮಿಕಲ್ ಪೀಲ್ಸ್, ಲೇಸರ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡೋದು, ಸೆಮಿ ಪರ್ಮನೆಂಟ್ ಮೇಕಪ್. ಹಾಗೆ ಈಗ ಕೋವಿಡಲ್ಲಿ ತುಂಬ ಜನ ಜಾಬ್ ಇಲ್ಲದೆ ಇದ್ದಾರೆ. ಸೊ ನಾವು ಇಲ್ಲಿ ಸ್ಕಿಲ್ಡ್ ವರ್ಕಿಂಗಿಗೆ ಕೂಡ ಎನ್ಹ್ಯಾನ್ಸ್ ಮಾಡ್ತೀವಿ. ಅಂದರೆ 10+2 ಯಾರು ಪಾಸ್ ಆಗಿದ್ದಾರೆ ಬ್ಯೂಟಿಷಿಯನ್ಗೆ, ಅವರಿಗೆ ನಾವು ಈಗ ಮಾತಾಡಿದ್ವಲ್ಲ ಮೈಕ್ರೋ ಬ್ಲೇಡಿಂಗ್ ಆಗಿರ್ಬೋದು, ಐಬ್ರೋ ಪಿಗ್ಮೆಂಟೇಷನ್ಸ್, ಲಿಪ್ ಕರಿ, ಅದನ್ನು ಅವ್ರಿಗೆ ನಾವು ಹೇಳ್ಕೊಡ್ತೀವಿ. ಇಲ್ಲಿ ಅವ್ರನ್ನ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ. ಸೊ ಅವರಾಗೆ ಖುದ್ದು ಅವರ ಒಂದು ಸೆಂಟರ್ಸ್ನ ಓಪನ್ ಮಾಡ್ಬೋದು, ಅಥವಾ ಬೇರೆ ಕಡೆ ಕೂಡ ಜಾಬ್ಗೆ ಅವರು ಟ್ರೈ ಮಾಡ್ಬೋದು. ಇದರಲ್ಲಿ ಅಬ್ರಾಡಲ್ಲಿ ಕೂಡ ತುಂಬಾ ಸ್ಕೋಪ್ ಇದೆ ಈ ಒಂದು ಸೆಮಿ ಪರ್ಮನೆಂಟ್ ಮೇಕಪ್ ಕಲಿಯೋದ್ರಿಂದ. ಮ್ಯಾಮ್, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀರಾ ನೀವು? ಇದು ಇಲ್ಲ, ಇಟ್ ಇಸ್ ಚಾರ್ಜಬಲ್. ವಿ ಹ್ಯಾವ್ ಇನ್ಸ್ಟ್ರೂಮೆಂಟ್ ಚಾರ್ಜಸ್ ಆ್ಯಂಡ್ ಅದರ್ ಚಾರ್ಜಸ್, ಬಟ್ ವಿ ಗಿವ್ ಇಟ್ ಅಟ್ ಅ ವೆರಿ ಅಫೋರ್ಡಬಲ್ ಚಾರ್ಜಲ್ಲಿ ನಾವು ಅವ್ರಿಗೆ ಕೊಡ್ತಾ ಇದ್ವಿ. ಓಕೆ ಮೇಡಮ್, ಇದು ತುಂಬ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಒಂದು ಟಿಪ್ಸ್ ಕೊಡ್ತೀರಾ ನೀವು? ಒಂದಲ್ಲ, ಒಂದು 10 ಟಿಪ್ಸ್ ಕೊಡಿ. ಸ್ಕಿನ್ ಕೇರ್ ಬಂದಾಗ ಪ್ರತಿಯೊಬ್ಬರು
ಅವರಿಗೆ ಸೂಕ್ತವಾದ ಫೇಸ್ ವಾಶ್ ಯೂಸ್ ಮಾಡಬೇಕು. ಯಾರಿಗೆ ಡ್ರೈ ಸ್ಕಿನ್ ಇದೆ ಅವ್ರು ಸ್ವಲ್ಪ ಕ್ರೀಮಿ ಬೇಸ್ಡ್ ಫೇಸ್ ವಾಶ್, ಆಯಿಲಿ ಸ್ಕಿನ್ ಅವರು ಆಯಿಲ್ ಫ್ರೀ ಫೇಸ್ ವಾಶ್ನ ಯೂಸ್ ಮಾಡಬೇಕು. ಜೊತೆಗೆ ಮಾಯ್ಶ್ಚರೈಸರ್ ತುಂಬಾ ಇಂಪಾರ್ಟೆಂಟ್. ಕೆಲವರು ಹೇಳ್ತಾರೆ ನಾನು ಮಾಯ್ಶ್ಚರೈಸರ್ ಹಾಕೋಕ್ಕೆ ಇಷ್ಟ, ಬಟ್ ನಂಗೆ ಗ್ರೀಸಿನೆಸ್ ಆಗುತ್ತೆ. ಅದರ ಅರ್ಥ ನೀವು ಹಾಕೊಳ್ಳೋ ಮಾಯ್ಶ್ಚರೈಸರ್ ಕರೆಕ್ಟ್ ಆಗಿಲ್ಲ. ನೀವು ಹಾಕೊಳ್ಳೋ ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ನಿಗೆ ಸೂಕ್ತವಾಗಿರಬೇಕು. ನಿಮಗೆ ಆಯಿಲಿ ಸ್ಕಿನ್ ಇದ್ದರೆ ನೀವು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ ಅಥವಾ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ನ ನೋಡಬೇಕು ಮಾರ್ಕೆಟಲ್ಲಿ. ಎಲ್ಲ ಲೋ ಟು ಹೈ ಎಂಡ್ ಬ್ರ್ಯಾಂಡ್ಸಲ್ಲಿ ಅದು ಬರೆದಿರುತ್ತೆ, ಅದನ್ನು ಮ್ಯಾಚ್ ಮಾಡೋಂಥ ತಗೊಳ್ಳಿ. ನಂತರ ಸನ್ಸ್ಕ್ರೀನ್ ಕೂಡ ಹಾಗೆ ಆಯಿಲ್ ಫ್ರೀ ಆಗಿರಬೇಕು. ಆಯಿಲಿ ಸ್ಕಿನ್ನಿಗೆ, ಡ್ರೈ ಸ್ಕಿನ್ನಿಗೆ ಯು ಕ್ಯಾನ್ ಯೂಸ್ ಕ್ರೀಮ್ ಬೇಸ್ಡ್. ಸನ್ಸ್ಕ್ರೀನ್ನ ಎವ್ರಿ 4 hours ಒಂದು ಅಪ್ಲೈ ಮಾಡಬೇಕು. ಬೆಳಗ್ಗೆ ಒಂದ್ಸಲ ಹಚ್ಕೊಂಡು ಮತ್ತೆ ಹಚ್ಕೊಂಡಿಲ್ಲ 3-4 hours ಬಿಸಿಲಲ್ಲಿದ್ರೆ ಯೂಸ್ ಇಲ್ಲ, ಅದು ಎಫೆಕ್ಟ್ ಇರೋದು ಬರೀ 4 hours. ಇನ್ನು ಮೇಕಪ್ ಹಾಕೋರು ಸನ್ಸ್ಕ್ರೀನ್ ಮೇಲೇ ಅವರ ಫೌಂಡೇಶನ್ಸ್, ಕ್ರೀಮ್ಸ್ ಅಥವಾ ಕನ್ಸೀಲರ್ಸ್ ಎನಿಥಿಂಗ್ ಹಾಕ್ಕೊಂಡಿರಬೇಕು. ಮೇಡಮ್ ಇದು ಒಂದು ಸೆಕೆಂಡ್ ಮೇಡಮ್, ಇದು ಫೌಂಡೇಶನ್ ನೀವು ಹಾಕೋದಕ್ಕೆ ಮುಂಚೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳಿದ್ರಲ್ಲ, ಮೇಕಪ್ ಹಾಕಿದ್ರೆ ಅದ್ರ ಮೇಲೆ ಏನೂ ಆಗಲ್ವಾ, ಎಫೆಕ್ಟ್ ಏನು ಇಲ್ಲ? ಸನ್ಸ್ಕ್ರೀನ್ ಆಕ್ಟ್ಸ್ ಆಸ್ ಅ ಬ್ಯಾರಿಯರ್ ಬಿಟ್ವೀನ್ ದ ಎಕ್ಸ್ಟರ್ನಲ್ ಎಫೆಕ್ಟ್ ಆಫ್ ಸನ್ ಆ್ಯಂಡ್ ದ ಮೇಕಪ್ ಪ್ರಾಬ್ಲಮ್ ಏನಾಗುತ್ತೆ ಕೆಮಿಕಲ್ಸಿಂದ. ಸೊ ಸನ್ಸ್ಕ್ರೀನ್ ಒಂದು ಪ್ರೊಟೆಕ್ಷನ್ ಇರುತ್ತೆ. ಇಲ್ಲಿ ನಿಮ್ಮ ಫೌಂಡೇಶನ್ ಆಗಿರುತ್ತೆ, ಕೆಳಗಡೆ ನಿಮ್ಮ ಸ್ಕಿನ್ನಿಗೆ ಸನ್ಸ್ಕ್ರೀನ್ ಇರುತ್ತೆ, ಮಾಯ್ಶ್ಚರೈಸರ್ ಇರುತ್ತೆ. ಅದ್ರ ಮೇಲೆ ನೀವು ಸನ್ಸ್ಕ್ರೀನ್ ಹಾಕ್ಕೊಳ್ಳಿ, ನಿಮ್ಮದು ಪೌಡರ್ಸ್ ಹಾಕ್ಕೊಳ್ಳಿ, ಎನಿ ಕೈಂಡ್ ಆಫ್ ಕಾಂಪ್ಯಾಕ್ಟ್ ಪೌಡರ್, ಬ್ಲಷ್, ವಾಟ್ ಎವರ್, ಬಟ್ ಸನ್ಸ್ಕ್ರೀನ್ ಹ್ಯಾಸ್ ಟು ಬಿ ದೇರ್. ಈ ನಡುವೆ ಇವನ್ ಇನ್ ಕಾಂಪ್ಯಾಕ್ಟ್ ಪೌಡರ್ಗಳು ಸನ್ ಟಿಂಟ್ಸ್ ಬರುತ್ತೆ, ಕೆಲವೊಂದು ಪೌಡ್ರಿ ಸನ್ಸ್ಕ್ರೀನ್ಸ್ ಕೂಡ ಇರುತ್ತೆ ವಿತ್ ದ ಹೈ ಎಂಡ್ ಬ್ರ್ಯಾಂಡ್. ನಿಮ್ಗೆ ಯಾವ್ದು ಸೂಕ್ತ, ನಿಮ್ಮ ಬಜೆಟಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ತೆಗೆದುಕೊಳ್ಳಿ, ಹಾಕ್ಕೊಳ್ಳೇಬೇಕು. ಕುಕ್ಕರ್ ಹವೆ ಕೂಡ ಬುಕ್ಕಿಗೆ ಎಫೆಕ್ಟ್ ಮಾಡುತ್ತೆ. ಸೊ ಸನ್ಸ್ಕ್ರೀನ್ ಮನೇಲಿ ಇರೋ ಹೌಸ್ ವೈಫ್ಸ್ ಕೂಡ ಯೂಸ್ ಮಾಡಲೇಬೇಕಾಗುತ್ತೆ. ಆಫ್ಟರ್ 40 ಈ ಮೆಲಾಸ್ಮಾ ಬರೋ ಚಾನ್ಸಸ್ ಹೈ ಆಗಿರುತ್ತೆ. ಜೊತೆಗೆ ನೈಟಲ್ಲಿ ಮೇಕಪ್ ತೆಗಿಲೇಬೇಕು. ಬರೀ ಮೇಕಪ್ ಎಲ್ಲೋ ಬ್ಯುಸಿ ಆಗಿದ್ರು ಹಾಗೆ ಮೇಕಪ್ ಹಚ್ಕೊಂಡು ಮಲ್ಕೊಳ್ಳೇಬಾರ್ದು. ಮೇಕಪ್ನ ಕಂಪ್ಲೀಟಾಗಿ ಫಸ್ಟ್ ಒಂದು ಮೇಕಪ್ ರಿಮೂವಲ್ ಅಥವಾ ಏನೂ ಇಲ್ಲ, ಕೊಬ್ಬರಿ ಎಣ್ಣೆ ಅದನ್ನು ಡಿಪ್ ಮಾಡಿ ಫಸ್ಟ್ ಅದನ್ನು ವೈಪ್ ಮಾಡಿ ಆ ಪಿಗ್ಮೆಂಟ್ಸ್ ಬ್ರೇಕ್ ಆಗಬೇಕು. ನಂತರ ವಾಶ್ ಯುವರ್ ಫೇಸ್ ವಿತ್ ಗುಡ್ ಫೇಸ್ ಕ್ಲೆನ್ಸರ್ ವಾರ್ಮ್ ವಾಟರಲ್ಲಿ. ಅದಾದಮೇಲೆ ನೈಟ್ ಕ್ರೀಮ್ ಹಾಕಿ, ನಾನು ಏಜ್ ಅಬವ್ 40 ನರಿಶಿಂಗ್ ಕ್ರೀಮ್ ಯೂಸ್ ಮಾಡ್ಬೋದು. ಹೆಂಗಾಗಿದ್ರೆ ಸಿಂಪಲ್ ಒಂದು ಮಾಯ್ಶ್ಚರೈಸರ್ ಹಾಕ್ಕೊಂಡು ಮಾಡ್ಕೊಬೇಕಾಗುತ್ತೆ. ಮುಖಕ್ಕೇನೋ ಹೇಳಿದ್ರಿ, ಕೈ ಕಾಲಿಗೆ ಸ್ವಲ್ಪ ಒಂದು ಟಿಪ್ಸ್ ಕೊಟ್ಬಿಡಿ. ಕೈ ಕಾಲಿಗೆ ಕೂಡ ಬಿಸಿಲಲ್ಲಿ ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕು. ಮಾಯ್ಶ್ಚರೈಸರ್ ಸ್ವಲ್ಪ ಸ್ನಾನ ಮಾಡಿ ಬಾಡಿ ತೇವ ಇರುತ್ತಲ್ಲ ಆ ಟೈಮಲ್ಲೇ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರೆ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ. ನಿಮಗೆ ಮಾಯ್ಶ್ಚರೈಸರ್ ಬಾಡಿಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಆಗಲ್ಲ. ನಮ್ಮ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ, ಇಲ್ಲ ಎಳ್ಳೆಣ್ಣೆ, ದಟ್ ಈಸ್ ಮೋರ್ ದೆನ್ ಇನಫ್. ಅದು ಕೂಡ ಅಷ್ಟೇ ಹೈಡ್ರೇಟ್ ಮಾಡುತ್ತೆ. ಆಮೇಲೆ ವಾರಕ್ಕೆ ಒಂದ್ಸಲ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗಬೇಕು, ಅಂದರೆ ಸ್ಕಿನ್ ಪೀಲ್ ಆಗಬೇಕು. ಆವಾಗಲೇ ನೀವು ಹಾಕೋ ಕ್ವಾಂಟಿಟಿ ಮಾಯ್ಶ್ಚರೈಸರ್ ಕ್ಲೀನಾಗಿ ಕೂರುತ್ತೆ. ಇಲ್ಲಾಂದರೆ ನೀವು ಎಷ್ಟು ಹಾಕಿದರೂ ಅದು ತಿಕ್ಕಾಗಿ ಅನಿಸುತ್ತೆ, ನಿಮಗೆ ಅದು ಏನೂ ಎಫೆಕ್ಟೇ ಅನಿಸಲ್ಲ. ಸೊ ಮನೆಯಲ್ಲಿ ನೀವು ಬೇಕಿದ್ರೆ ಎಳ್ಳು ಇದೆಲ್ಲ, ಬಿಳಿ ಎಳ್ಳು ಅದನ್ನು ಪೌಡರ್ ಮಾಡಿಬಿಟ್ಟು ಅದಕ್ಕೆ ಒಂದು ಚಮಚ ಲೆಮನ್ ಜ್ಯೂಸ್ ಹಾಕಿ ಹನಿ ಹಾಕಿ ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡಿ ಹ್ಯಾಂಡ್ಸಿಗೆ, ಕೈಗೆ, ಗಂಟಿಗೆ. ಆ ರಿಂಕಲ್ಸು ಕಡಿಮೆ ಆಗುತ್ತೆ. ಪ್ಲಸ್ ಸ್ಕಿನ್ನಲ್ಲಿ ನಂತರ ನೀವು ಮಾಯ್ಶ್ಚರೈಸರ್ ಹಾಕಿದಾಗ ಕ್ಲೀನ್ ಆಗೋದು, ಹೈಡ್ರೇಟ್ ಆಗುತ್ತೆ. ಇದನ್ನು ಮುಖಕ್ಕೆ ಹಚ್ಕೊಂಡ್ಬಿಡಿ. ಮುಖಕ್ಕೆ ಜಸ್ಟ್ ಓಟ್ಸ್ ಪೌಡರ್ ಮತ್ತು ಕರ್ಲ್ಸಿಂದ ಯು ಕ್ಯಾನ್ ಸ್ಕ್ರಬ್ ಇಟ್. ಮೇಡಮ್ ಸ್ಕಿನ್ ಆನ್ ದ ಫೇಸ್ ಇಸ್ ವೆರಿ ಸೆನ್ಸಿಟಿವ್. ಸರಿ ಮೇಡಮ್, ಇದು ಸ್ಕ್ರಬ್ ಮಾಡಬೇಕಾದ್ರೆ ಎಷ್ಟು 20 ನಿಮಿಷ ಬಿಡಬೇಕಾ, ಅರ್ಧ ಗಂಟೆ? 5 to 10 minutes ಒಳಗಡೆ. 5 to 7 ಇಸ್ ಆ್ಯಪ್ಟ್, ಬಿಟ್ಟು 10 minutes ಇಸ್ ಇನಫ್. ಅದಕ್ಕಿಂತ ಜಾಸ್ತಿ ಬೇಡ. ತೀರಾ ಯಾವುದು ಮಾಡಬಾರ್ದು. ನಾವು ಯಾಕೆ ಹೇಳ್ತೀವಿ, ಟಾಪ್ ಮೋಸ್ಟ್ ಲೇಯರಲ್ಲಿ ಸ್ಟ್ರಾಟಮ್ ಕಾರ್ನಿಯಮ್ ಅಂತ ಹೇಳ್ತೀವಿ. ಅದು ಸ್ಕಿನ್ನಿನ ಒಂದು ಟಾಪ್ ಮೋಸ್ಟ್ ಲೇಯರ್, ಅದು ಫಾರ್ಮ್ ಆಗ್ತಾನೆ ಇರುತ್ತೆ, ಅದು ತಿಕ್ ಆಗ್ತಾ ಇರುತ್ತೆ. ಅದನ್ನು ನೀವು ಎಕ್ಸ್ಫೋಲಿಯೇಟ್ ಮಾಡಿದಾಗ ನೀವು ಕಮ್ಮಿ ಕ್ವಾಂಟಿಟಿ ಕ್ರೀಮ್ ಸಾಕು, ನಿಮಗೆ ಜಾಸ್ತಿ ಬೇಕಿರಲ್ಲ. ಅದು ತಿಕ್ಕಾಗಿ ಡೆಪಾಸಿಟ್ ಆದಾಗ ಎಷ್ಟೇ ಕ್ರೀಮ್ ಆಗ್ತದೆ ಅದು ನರಿಶ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತೀವಿ. ಜೊತೆಗೆ ವೀಕ್ಲಿ ಒನ್ಸ್ ಬಾಡಿಗೆ ಸ್ಕ್ರಬ್ ಮಾಡಿ, ಫೇಸಿಗೆ ಎಕ್ಸ್ಫೋಲಿಯೇಟ್ ಮಾಡಿ, ಮನೆಯಲ್ಲಿರೋ ಓಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕರ್ಲ್ಸಿಂದ ಮಿಕ್ಸ್ ಮಾಡಿಕೊಂಡು, ಇಲ್ಲಾಂದರೆ ಕಾಫಿ ಪೌಡರ್ ವಿತ್ ಶುಗರ್ ಆ್ಯಂಡ್ ಹನಿ ಯು ಕ್ಯಾನ್ ಡೂ ಸ್ಕ್ರಬ್ ಫಾರ್ ಫೇಸ್. ಲಿಪ್ಸು ಹಾಗೆ ನೀವು ಸ್ಕ್ರಬ್ ಮಾಡಿದ್ರೆ ಕ್ರ್ಯಾಕ್ಸ್ ಕಡಿಮೆ ಆಗುತ್ತೆ. ಸ್ಕ್ರಬ್ ಮಾಡದೆ ಇಟ್ಕೊಂಡು ನೀವು ವ್ಯಾಸ್ಲಿನ್ ಹಾಕಿ, ಲಿಪ್ ಬಾಮ್ ಹಾಕಿ, ಕ್ರ್ಯಾಕ್ಸ್ ಹಾಗೆ ಇರುತ್ತೆ. ಸೊ ಸ್ಕ್ರಬ್ಬಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮಿನಿಮಮ್ 5 to 8 hours ಆಫ್ ವಾಟರ್. ಸ್ಲೀಪ್ ಬಿಫೋರ್ 12, ವೇಕಪ್ ಬಿಫೋರ್ 8 o'clock. ಯಾಕಂದರೆ ಆ ಹಾರ್ಮೋನ್ ವ್ಯತ್ಯಾಸ ಏನಿದೆ ಈ ಟೈಮಲ್ಲಿ ಅದು ರೆಗ್ಯುಲೇಷನ್ ಮಾಡುತ್ತೆ. ನೀವು 1 ಗಂಟೆ ಮೇಲೆ ಮಲ್ಕೊಂಡು ಅಥವಾ ಬೆಳಗ್ಗೆ ಲೇಟಾಗಿ ಎದ್ದಾಗ ಆ ಪರ್ಟಿಕ್ಯುಲರ್ ಸೆಟ್ ಆಫ್ ಹಾರ್ಮೋನ್ಸ್ ವಿಲ್ ಬಿ ಡಿಸ್ಟರ್ಬ್ ಫಾರ್ ಲಾಂಗ್ ಟೈಮ್. ಇಫ್ ಯು ಡು ಏನೋ 1 ವಾರ 1 ತಿಂಗಳು ಓಕೆ, ನೆಕ್ಸ್ಟ್ 15 days ಯು ಹ್ಯಾವ್ ಟು ಸ್ಲೀಪ್ ಆನ್ ಟೈಮ್ ಟು ಮೇಂಟೈನ್ ಯುವರ್ ಸ್ಕಿನ್ ಹೆಲ್ತ್. ಇಷ್ಟೊತ್ತು ಧರಣಿ ಗರ್ಜನೆ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಮೈ ಪ್ಲೆಷರ್. ಧರಣಿ ಗರ್ಜನೆ ನ್ಯೂಸ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ.